ಅಧಿಕಾರಿಗೆ ಇವತ್ತು ಧಮಕಿ ಹಾಕಿದವನ ಪರವಾಗಿ ಸರ್ಕಾರ ನಿಂತಂತೆ ಕಾಣ್ತಾ ಇದೆ. ಆತನನ್ನ ಅರೆಸ್ಟ್ ಹೇಗೆ ಮಾಡೋದಕ್ಕೆ ಸಾಧ್ಯ? ಯಾಕೆಂದ್ರೆ ಮುನಿಯಪ್ಪ ಅವರೇ ಹೇಳಿದ್ದಾರೆ ಸೌಮ್ಯ ಸ್ವಭಾವದವನು ಅಂತೇಳಿ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ಅರೆಸ್ಟ್ ಎಲ್ಲಿಂದ ಮಾಡೋದಕ್ಕಾಗುತ್ತೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜೀವ್ ಗೌಡನನ್ನ ಈ ಸರ್ಕಾರ ಬಂಧನ ಮಾಡೋದಿಲ್ಲ. ಸಚಿವ ಮುನಿಯಪ್ಪ ಕೂಡ ಆರೋಪಿ ಪರವಾಗಿಯೇ ಮಾತಾಡ್ತಿದ್ದಾರೆ. ಧಮಕಿ ಹಾಕಿದವನ ಪರ ಸರ್ಕಾರವಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿರೋದು. ಆರೋಪಿ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಹೊಗಳ್ತಾರೆ ಅವನ್ನ. ಹೀಗಿದ್ದಾಗ ಆರೋಪಿ ಬಂಧನ ಹೇಗಾಗತ್ತೆ ಹೇಳಿ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಒಬ್ಬ KS ಅಧಿಕಾರಿಗೆ ಒಬ್ಬ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕ್ತಾನೆ, ಜೀವ ಬೆದರಿಕೆಯನ್ನು ಹಾಕ್ತಾನೆ, ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳ್ತಾನೆ. ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರ್ ಅಂಥದ್ದೇನಿತ್ತು, ಒಂದು ಸಿನಿಮಾ ಪೋಸ್ಟರ್ ಇತ್ತು. ಆ ಸಿನಿಮಾ ಯಾರ್ದು? ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾ ಪೋಸ್ಟರ್ ಅದು. ಅದನ್ನ ತೆಗೆದಿದ್ದ ಕಾರಣ ಏನು? ವೈಜ್ಞಾನಿಕವಾಗಿ ಅದು ಅಳವಡಿಕೆ ಆಗಿಲ್ಲ, ಅದರಿಂದ ಅಪಘಾತಗಳಾಗ್ತಾ ಇರುತ್ತೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅದನ್ನ ತೆಗೆದಿದ್ದು ಪೌರಾಯುಕ್ತೆ. ಅದನ್ನ ಫೋನ್ ಮಾಡಿ ಧಮಕಿ ಹಾಕಿ ಜೀವ ಬೆದರಿಕೆ ಆಗಿ ಇವತ್ತು ಹತ್ರ 7-8 ದಿನ ಕಳೀತಾ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. FIR ಆದಮೇಲೂ ಕೂಡ ಕೇವಲ ಮನೆಗೆ ಬಂದರು, ನೋಟಿಸ್ ಕೊಟ್ಟರು, ನಾವು ಟೀಮ್ ಮಾಡಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿನಃ ಒಬ್ಬ ರಾಜೀವ್ ಗೌಡ ಅನ್ನುವ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ಮೀನಾಮೇಷವನ್ನ ಪೊಲೀಸ್ ಇಲಾಖೆ ಎಣಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನೋ ಅಥವಾ ಸಾಮಾನ್ಯ ಪ್ರಜೆನೇನಾದರೂ ಮಾಡಿಬಿಟ್ಟಿದ್ದಿದ್ರೆ 24 ಗಂಟೆ ಅಲ್ಲ 24 ನಿಮಿಷದಲ್ಲಿ ಅರೆಸ್ಟ್ ಮಾಡಾಕ್ಬಿಡ್ತಿದ್ರು. ಇವತ್ತು ಪೊಲೀಸ್ ಇಲಾಖೆಯವರು ಅವರನ್ನು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿಲ್ಲ ಅಂತಂದರೆ ವಿಪಕ್ಷದ ನಾಯಕರು ಆರೋಪವನ್ನು ಮಾಡ್ತಾ ಇರೋದು ಸಚಿವರವರ ಪರವಾಗಿದ್ದಾರೆ, ಆತ ಸೌಮ್ಯ ಸ್ವಭಾವದವನು ಅಂತ ಹೇಳಿದ್ದಾನೆ. ಹೀಗಿದ್ದಾಗ ಹೇಗೆ ಅರೆಸ್ಟ್ ಆಗ್ತಾನೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಬರಲ್ಲ, ಇಲ್ಲ ಬಂಧನ ಆಗಲ್ಲ. ಯಾಕೆಂದರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತಿರಿ, ಅವ್ನು ಎಲ್ಲಿ ಕಳಿಸ್ತೋರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋವ್ರಿಗೂ ಅವನು ಬರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಬಂಧನ ಆಗಲ್ಲ. ಯಾಕೆಂದರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತಿರಿ, ಅವ್ನು ಎಲ್ಲಿ ಕಳಿಸ್ತೋರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋವ್ರಿಗೂ ಅವನು ಬರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಬಂಧನ ಆಗಲ್ಲ. ಯಾಕೆಂದರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತಿರಿ, ಅವ್ನು ಎಲ್ಲಿ ಕಳಿಸ್ತೋರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋವ್ರಿಗೂ ಅವನು ಬರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಒಬ್ಬ ಕಾಂಗ್ರೆಸ್ ಮುಖಂಡ ಅನ್ನೋ ಕಾರಣಕ್ಕನೋ ಅಥವಾ ಸಚಿವರ ಶ್ರೀರಕ್ಷೆ ಇದೆ ಅಂತ ಕಾರಣಕ್ಕೋ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ವಿಪಕ್ಷ ಆರೋಪವನ್ನು ಮಾಡ್ತಾ ಇದೆ. ಹಾಗಾದರೆ ಪೊಲೀಸ್ ಇಲಾಖೆ ಮೇಲೆ ಅಷ್ಟೊಂದು ಒತ್ತಡ ಇದೆಯಾ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡೋದಕ್ಕೆ? ಯಾಕೆ ಮಾಡ್ತಾ ಇಲ್ಲ? ನಾಗೇಂದ್ರ ಬಾಬು, ಖಂಡಿತವಾಗಿ ಏನು ಈ ಒಂದು ಪ್ರಕರಣ ಶಿಳ್ಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಧಮಕಿ ಹಾಕಿದ ಪ್ರಕರಣ ಇವತ್ತಿಗೆ 8 ದಿನಗಳು ಕಳೆಯಿತು. 8 ದಿನಗಳಿಂದ ಕೂಡ ತುಟಿಕ್ ಪುಟಿಕ್ ಅನ್ನದ ಪೊಲೀಸರು ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಇವತ್ತೊಂದು ಪತ್ರಿಕಾಗೋಷ್ಠಿ ನಡೆಸಿ, ಅಂದ್ರೆ ನಿನ್ನೆ ಹೈಕೋರ್ಟ್ ನಲ್ಲಿ ಆದಂತ ಒಂದು ಚೀಮಾರಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿಡ್ಲಘಟ್ಟದ ಧಮಕಿ ಹಾಕಿದ ಈ ಕೈ ವೀರ ರಾಜೀವ್ ಗೌಡನ ಮೇಲೆ 1-2 ಕೇಸ್ ಅಲ್ಲ, ಸುಮಾರು 16 ಕೇಸ್ಗಳು, 16 ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ ಅಂತಕ್ಕಂತ ಮಾಹಿತಿಯನ್ನ ಸ್ವತಃ ಪೊಲೀಸರು ಹಂಚಿಕೊಳ್ತಾ ಇದ್ದಾರೆ. ಇನ್ನ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪೊಲೀಸರಿಗೆ ಯಾಕೆ ಏನಾದ್ರೂ ಒತ್ತಡ ಇದೆಯಾ? ಯಾಕೆ ಎಂತೆಂತ ದೊಡ್ಡ ಪ್ರಕರಣಲ್ಲೂ ಕೂಡ ಆ ಒಂದು ನೊಟೋರಿಯಸ್ ಇರ್ತಕ್ಕಂತ ವ್ಯಕ್ತಿಗಳನ್ನ ಬೇಗ ಹೋಗಿ ಹುಡುಕಾಟ ಮಾಡ್ಕೊಂಡ್ಬಂದು ಕರ್ಕೊಂಬರ್ತೀರಿ, ಆದ್ರೆ ಒಬ್ಬ ಕೈ ನಾಯಕನನ್ನ ಹುಡುಕ್ಲಾಡಿಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮಾಧ್ಯಮಗಳ ಪ್ರಶ್ನೆಗೆ SP ಕೂಡ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಸುಮಾರು 50 ಜನರ
5 ತಂಡಗಳು ಕೂಡ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದಾವೆ, ಶೀಘ್ರವಾಗಿ ಬಂಧಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಈತ ನಟೋರಿಯಸ್ ಇದ್ದಾನೆ, 16 ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ. ವಂಚನೆ ಇರ್ಬೋದು, ಜೊತೆಗೆ ಮೋಸದ ಜಾಲದಲ್ಲಿ ಸಿಲುಕಿಸಿ ಜನರನ್ನ ಮಾಡಿರ್ತದಾಗಿರ್ಬೋದು, ಹಲವಾರು ಪ್ರಕರಣಗಳು ಕೂಡ ಈತನ ಮೇಲೆ ಇದಾವೆ. ಹಾಗಾಗಿ ಪೊಲೀಸರ ಹತ್ರ ಯಾವ್ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಆಯಾ ರೀತಿಯಲ್ಲಿ ಈತ ಕೊನೆತಕ್ಕಂಥ ಪೊಲೀಸರೇ. ಆದ್ರೆ ಎಂತೆಂಥೋ ಪ್ರಕರಣಗಳು, ಯಾವ್ಯಾವ ಪ್ರಕರಣಗಳು ಎಲ್ಲಾ ಸುಖಾಂತ್ಯ ಮಾಡ್ತಕ್ಕಂಥ ಪೊಲೀಸರಿಗೆ ರಾಜಕಾರಣಿಗಳ ಪ್ರಭಾವಿಗಳ ಒತ್ತಡ ಇರ್ತಕ್ಕಂಥದ್ದು ಖಂಡಿತವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿನಗಳಾದ್ರೂ 8 ದಿನಗಳಲ್ಲಿ ಒಬ್ಬ ಕೈ ಮುಖಂಡನ ಇಷ್ಟು ಪ್ರಭಾವವಾಗಿ ಬಳಸಿ ಪೊಲೀಸರಿಗೂ ಚಳ್ಳೆಹಣ್ಣು ತಿನ್ನಿಸ್ತಾನೆ ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ. ಜೊತೆಗೆ ಜನರು ಕೂಡ ಇದೇ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು, ಒಂದು ನಿಷ್ಠಾವಂತವಾಗಿರ್ತಕ್ಕಂಥ ಪೌರಾಯುಕ್ತೆಗೆ ಧಮಕಿ ಹಾಕಿ, ಬೆದರಿಕೆ ಹಾಕಿ ಇಷ್ಟೆಲ್ಲಾ ಒಂದು ರಾದಂತ ಮಾಡಿರ್ತಕ್ಕಂಥ ಈ ನಾಯಕನನ್ನ ಏನು ಇಡೀ ಸರ್ಕಾರ ಅವನ ಸೇವೆ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಜನರು ಎತ್ತುತ್ತಾ ಇರುವಂತದ್ದು. ಹೀಗಾಗಿ ಏನು ಪೊಲೀಸ್ ಹೇಳೋ ಪ್ರಕಾರ ಆದಷ್ಟು ಶೀಘ್ರವಾಗಿ ಬಂಧಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ನಾಳೆ ಕೂಡ ಕೋರ್ಟ್ ಅಲ್ಲಿ ವಿಚಾರಣೆ ಇದೆ. ಏನಾಗಾದ್ರೆ ಏನು ಬೇಲ್ ತಕೊಂಡಿದ್ದಾದ ನಂತರ ಅವ್ರು ಬಂದ ಮೇಲೆ ಅವ್ರನ್ನ ಬಂಧಿಸ್ತಾರ ಅಂತಕ್ಕಂಥ ಒಂದು ನಗಪಾಟನ ವಿಚಾರ ಪೊಲೀಸರಿಗೆ ಈಗ ಜನರು ಪ್ರಶ್ನೆ ಆಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರಿಗೆ ಇವತ್ತು ಧಮಕಿ ಹಾಕಿದವನ ಪರವಾಗಿ ಸರ್ಕಾರ ನಿಂತಂತೆ ಕಾಣ್ತಾ ಇದೆ. ಆತನನ್ನು ಅರೆಸ್ಟ್ ಹೇಗೆ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಮುನಿಯಪ್ಪ ಅವರೇ ಹೇಳಿದ್ದಾರೆ ಸೌಮ್ಯ ಸ್ವಭಾವದವನು ಅಂತೇಳಿ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ಅರೆಸ್ಟ್ ಎಲ್ಲಿಂದ ಮಾಡೋದಕ್ಕಾಗುತ್ತೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜೀವ್ ಗೌಡನನ್ನು ಈ ಸರ್ಕಾರ ಬಂಧನ ಮಾಡೋದಿಲ್ಲ. ಸಚಿವ ಮುನಿಯಪ್ಪ ಕೂಡ ಆರೋಪಿ ಪರವಾಗಿಯೇ ಮಾತಾಡ್ತಿದ್ದಾರೆ. ಧಮಕಿ ಹಾಕಿದವನ ಪರ ಸರ್ಕಾರವಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿರೋದು. ಆರೋಪಿ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಹೊಗಳ್ತಾರೆ ಅವನ್ನ. ಹೀಗಿದ್ದಾಗ ಆರೋಪಿ ಬಂಧನ ಹೇಗಾಗುತ್ತೆ ಹೇಳಿ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಒಬ್ಬ KS ಅಧಿಕಾರಿಗೆ ಒಬ್ಬ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕ್ತಾನೆ, ಜೀವ ಬೆದರಿಕೆಯನ್ನು ಹಾಕ್ತಾನೆ, ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳ್ತಾನೆ. ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರ್ಲಿ ಅಂಥದ್ದೇನಿತ್ತು? ಒಂದು ಸಿನಿಮಾ ಪೋಸ್ಟರ್ ಇತ್ತು. ಆ ಸಿನಿಮಾ ಯಾರ್ದು? ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾ ಪೋಸ್ಟರ್ ಅದು. ಅದನ್ನು ತೆಗೆದಿದ್ದ ಕಾರಣ ಏನು? ವೈಜ್ಞಾನಿಕವಾಗಿ ಅದು ಅಳವಡಿಕೆ ಆಗಿಲ್ಲ, ಅದರಿಂದ ಅಪಘಾತಗಳಾಗ್ತಾ ಇರುತ್ತೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅದನ್ನು ತೆಗೆದಿದ್ದು ಪೌರಾಯುಕ್ತೆ. ಅದನ್ನು ಫೋನ್ ಮಾಡಿ ಧಮಕಿ ಹಾಕಿ ಜೀವ ಬೆದರಿಕೆ ಆಗಿ ಇವತ್ತು ಹತ್ರ 7-8 ದಿನ ಕಳೀತಾ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. FIR ಆದಮೇಲೂ ಕೂಡ ಕೇವಲ ಮನೆಗೆ ಬಂದರು, ನೋಟಿಸ್ ಕೊಟ್ಟರು, ನಾವು ಟೀಮ್ ಮಾಡಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿನಃ ಒಬ್ಬ ರಾಜೀವ್ ಗೌಡ ಅನ್ನುವ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಕ್ಕೆ ಮೀನಾಮೇಷವನ್ನು ಪೊಲೀಸ್ ಇಲಾಖೆ ಎಣಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನೋ ಅಥವಾ ಸಾಮಾನ್ಯ ಪ್ರಜೆನೇನಾದರೂ ಮಾಡಿಬಿಟ್ಟಿದ್ದಿದ್ರೆ 24 ಗಂಟೆ ಅಲ್ಲ 24 ನಿಮಿಷದಲ್ಲಿ ಅರೆಸ್ಟ್ ಮಾಡಾಕ್ಬಿಡ್ತಾಯಿದ್ರು. ಇವತ್ತು ಪೊಲೀಸ್ ಇಲಾಖೆಯವರು ಅವರನ್ನು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿಲ್ಲ ಅಂತಂದರೆ ವಿಪಕ್ಷದ ನಾಯಕರು ಆರೋಪವನ್ನು ಮಾಡ್ತಾ ಇರೋದು